ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತಾಚರಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಲ ಅಂಗಾರಕ ಸಂಕಷ್ಟಹರ ಚತುರ್ಥಿ ಮೇ 5ನೇ ತಾರೀಕು ಮಂಗಳವಾರ ಬಂದಿದೆ. ಮಂಗಳವಾರ ಸಂಕಷ್ಟಹರ ಚತುರ್ಥಿ ವ್ರತಾಚರಣೆ ಬಂದರೆ ತುಂಬಾ ವಿಶೇಷತೆ ಇರುತ್ತೆ. ಆ ವಿಶೇಷತೆ ಏನು ಅಂತ ಅಂದರೆ, ನಾವು 21 ತಿಂಗಳು ಸಂಕಷ್ಟಹರ ಚತುರ್ಥಿ ವ್ರತಾಚರಣೆಯನ್ನು ಆಚರಣೆ ಮಾಡಿದಾಗ ಎಷ್ಟು ವಿಘ್ನ ವಿನಾಶಕನಾದ ಗಣೇಶ ದೇವರಿಂದ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ತೀವೋ ಅಷ್ಟೇ ಅನುಗ್ರಹ ಆಶೀರ್ವಾದನ ನಾವು ಒಂದೇ ಒಂದು ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದಾಗ ಆಚರಣೆ ಮಾಡೋದ್ರ ಮುಖಾಂತರ ಪಡ್ಕೋಬೋದು. ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಮಂಗಳವಾರ ಬರ್ತಿರುವಂತಹ ಸಂಕಷ್ಟಹರ ಚತುರ್ಥಿ ವ್ರತಾಚರಣೆನ ಯಾರೆಲ್ಲ ಆಚರಣೆ ಮಾಡ್ತಾರೋ ಅಂಥವ್ರಿಗೆ ಗಣೇಶ ದೇವರ ವಿಶೇಷವಾದಂತಹ ಅನುಗ್ರಹ ಆಶೀರ್ವಾದ ಸಿಗುತ್ತೆ. ನಿಮ್ಮ ಬದುಕಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬರ್ತಿದ್ರೆ ಅದೂ ಕೂಡ ದೂರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆರೋಗ್ಯ ಸಮಸ್ಯೆ ಇರಲಿ ಅಥವಾ ಹಣಕಾಸಿನ ಸಮಸ್ಯೆ ಇರಲಿ ಅಥವಾ ಶತ್ರುಬಾಧೆಗಳೇ ಇರಲಿ, ಎಲ್ಲವೂ ಯಾವ ಸಂಕಷ್ಟಗಳು ನಮ್ಮ ಜೀವನದಲ್ಲಿ ಎದುರಾಗ್ತಿದೆಯೋ ಅದೆಲ್ಲವನ್ನೂ ಕೂಡ ನಾವು ದೂರ ಮಾಡ್ಕೋಬೋದು ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತಾಚರಣೆನ ಆಚರಣೆ ಮಾಡೋದ್ರ ಮೂಲಕ. ಯಾರಿಗೆಲ್ಲ 21 ತಿಂಗಳು ಕೂಡ ನಾವು ಸಂಕಷ್ಟಹರ ಚತುರ್ಥಿ ವ್ರತಾಚರಣೆನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಿರೋ ಅಂಥವ್ರಿಗೆ ಇದೊಂದೊಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಮಂಗಳವಾರ ಬಂದಾಗ ನಾವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಉಪವಾಸದಲ್ಲಿ ಇದ್ಕೊಂಡು ಉಪವಾಸನ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಗಣೇಶ ದರ್ಶನನ ಮಾಡಿ ಬಂದು ನಂತರ ಚಂದ್ರ ದರ್ಶನನ ಮಾಡಿ ನಮ್ಮ ಉಪವಾಸನ ಕೈ ಬಿಡೋದ್ರ ಮೂಲಕ ವಿಶೇಷವಾದಂತಹ ಗಣೇಶನಿಂದ ಅನುಗ್ರಹ ಆಶೀರ್ವಾದನ ನಾವು ಪಡ್ಕೊಳ್ತೀವಿ. ಆಗ ನಮ್ಮ ಬದುಕಲ್ಲಿರುವಂತಹ ಸಕಲ ಕಷ್ಟಗಳು ಕೂಡ ದೂರ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ಒಂದು ಮಂಗಳವಾರ ಬಂದಾಗ ಸಂಕಷ್ಟಹರ ಚತುರ್ಥಿ ವ್ರತಾಚರಣೆನ ಆಚರಣೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರೋ ಅವ್ರಿಗೆಲ್ಲರಿಗೂ ಇದೊಂದೊಳ್ಳೆ ಅವಕಾಶ ಅಂತ ತಿಳಿದು ಮನೆಯಲ್ಲೇ ಸರಳವಾಗಿ ಸಂಕಷ್ಟಹರ ಚತುರ್ಥಿ ವ್ರತಾಚರಣೆನ ಆಚರಣೆ ಮಾಡೋದ್ರ ಮೂಲಕ ನಿಮ್ಮೆಲ್ಲ ಸಂಕಷ್ಟಗಳನ್ನ ದೂರ ಮಾಡ್ಕೋಬೋದು. ಮನೆಯಲ್ಲಿ ಬೆಳಗ್ಗೆನೇ ಬೇಗ ಎದ್ದು ಗಣೇಶ ದೇವ್ರ ಫೋಟೋ ಇದ್ದರೆ ಪವಿತ್ರವಾದಂತಹ ಜಲದಿಂದ ಅದನ್ನು ಒರೆಸಿ, ಇಲ್ಲ ವಿಗ್ರಹ ಇದ್ದರೆ ಅದನ್ನು ತೊಳೆದು ವಿಗ್ರಹಕ್ಕೆ ಅಭಿಷೇಕನ ಮಾಡಿ ಗರ್ಕೆನ ಅರ್ಪಿಸಿ, ಮತ್ತು ಎಕ್ಕದ ಹೂಗಳು ಬರುತ್ತಲ್ಲ ಅದನ್ನು ಕೂಡ ಅರ್ಪಣೆ ಮಾಡ್ಬೋದು. ಇಲ್ಲ ಕಡಲೆ ಕಾಳ್ದು ಹಾರ ಕೂಡ ಮಾಡಿ ನೀವು ಫೋಟೋ ಇದ್ದರೆ ಫೋಟೋಗಾದರೂ ಹಾಕ್ಬೋದು, ದೊಡ್ಡ ವಿಗ್ರಹ ಇದ್ದರೆ ವಿಗ್ರಹಕ್ಕಾದರೂ ಹಾಕ್ಬೋದು. ಮನೇಲಿ ನಾವು ಆಚರಣೆ ಮಾಡಲ್ಲ ಅಂತ ಅಂದರೆ ದೇವಸ್ಥಾನಗಳಿಗಾದರೂ ತೊಗೊಂಡೋಗಿ ಕೊಡ್ಬೋದು. ಬೆಳಗ್ಗೆ ಬೇಕಾದರೂ ನೀವು ಮನೇಲಿ ಗಣಪತಿ ಪೂಜೆನ ಮಾಡ್ಕೋಬೋದು, ಇಲ್ಲ ಸಂಜೆ ಸಮಯದಲ್ಲಾದರೂ ಕೂಡ ಮಾಡ್ಕೋಬೋದು. ಬೆಳಗ್ಗೆನೇ ನಮಗೆ ಸಮಯ ಇಲ್ಲ ಅಂತ ಅನ್ನೋರು ಸಂಜೆ ಟೈಮಲ್ಲೂ ಕೂಡ ನೀವು ಗಣೇಶನ ಪೂಜೆನ ಮನೇಲಿ ಸರಳವಾಗಿ ಮಾಡ್ಬೋದು. ಆ ದಿನ ಉಪವಾಸದಲ್ಲಿ ಇರಬೇಕು, ಗಣೇಶನ ಅಷ್ಟೋತ್ತರಗಳನ್ನ ಹೇಳ್ಕೋಬೇಕು, ಗಣೇಶನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ನೀವು ಹೇಳ್ಕೋಬೋದು. ಮತ್ತು ಇನ್ನೂ ವಿಶೇಷವಾಗಿ ನಾವು ಗಣೇಶ ದೇವರಿಗೆ ಪೂಜೆನ ಸಲ್ಲಿಸ್ತೀವಿ ಮನೆಗಳಲ್ಲಿ ಅಂತ ಅನ್ನೋದಾದರೆ ಬೆಲ್ಲದ ದೀಪಗಳನ್ನ ಹಚ್ಬೋದು, ತುಪ್ಪದ ದೀಪಗಳನ್ನ ಹಚ್ಬೋದು. 21 ಗರಿಕೆನಂತೂ ಕಂಪಲ್ಸರಿ ಇಟ್ಟು ಪೂಜೆ ಮಾಡ್ಬೋದು. ಗಣಪತಿ ಫೋಟೋ, ವಿಗ್ರಹ, ಮೂರ್ತಿ ಯಾವುದೂ ಇಲ್ಲ ಅಂತ ಅನ್ನೋರು ಸಗಣಿ ಉಂಡೆಯಿಂದ ಕೂಡ ಗಣಪತಿನ ಮಾಡಬೇಕು. ತುಂಬಾ ಮುಖ್ಯ ನಮ್ಮ ಬದುಕಲ್ಲಿ ಗಣೇಶ ದೇವರ ಅನುಗ್ರಹ ಆಶೀರ್ವಾದ, ವಿಘ್ನ ವಿನಾಶಕ. ಪ್ರತಿಯೊಂದು ನಾವು ಪೂಜೆ ಪುನಸ್ಕಾರ ವ್ರತಾಚರಣೆಗಳಲ್ಲಿ ಮೊದಲು ನೆನೆಯದೆ ಗಣೇಶ ದೇವ್ರನ್ನ. ಹಾಗಾಗಿ ನಮ್ಮ ಜೀವನದ ಸಂಕಷ್ಟಗಳು ಸಾಕಷ್ಟು ನಮ್ಮಿಂದ ದೂರ ಆಗಬೇಕು ಅಂತ ಅಂದರೆ ಅದಕ್ಕೆ ಗುರುಗಳ ಅನುಗ್ರಹ ಆಶೀರ್ವಾದದ ಜೊತೆಗೆ ಗಣೇಶ ದೇವರ ಒಂದು ಅನುಗ್ರಹ ಆಶೀರ್ವಾದ ಇರಬೇಕು. ಸಾಧ್ಯ ಆದವರು ಮಂಗಳವಾರ ಬರ್ತಿರುವಂತಹ ಸಂಕಷ್ಟಹರ ಚತುರ್ಥಿ ವ್ರತಾಚರಣೆನ ಮನೆಯಲ್ಲೇ ಸರಳವಾಗಿ ಆಚರಣೆ ಮಾಡಿ ಸಂಜೆ ಸಮಯದಲ್ಲಿ ನಿಮ್ಮೂರಲ್ಲಿರುವಂತಹ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶ ದೇವರ ದರ್ಶನನ ಮಾಡಿ. ಹಾಗೆ ಭಗವಂತ ನಿಮಗೆ ಶಕ್ತಿನ ಕೊಟ್ಟಿದ್ದರೆ ನೀವು ಮನೆಗಳಲ್ಲಿ ಗಣಪತಿ ದೇವರಿಗೆ ಪೂಜೆನ ಮಾಡೋದ್ರ ಜೊತೆಗೆ ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿ ವ್ರತಾಚರಣೆಗಳಲ್ಲೂ ಕೂಡ ಗಣಪತಿ ದೇವಸ್ಥಾನದಲ್ಲಿ ಗಣೇಶ ದೇವರಿಗೆ ವಿಶೇಷವಾದಂತಹ ಒಂದು ಪೂಜೆ ಪುನಸ್ಕಾರ, ಅಲಂಕಾರ ಮತ್ತು ಅಭಿಷೇಕಗಳನ್ನ ಮಾಡ್ತಾರೆ. ಆ ದಿನ ನಿಮ್ಮ ಕೈಲಾದಷ್ಟು ಹಿಂದಿನ ದಿನವೇ ಹೋಗಿ ದೇವಸ್ಥಾನಗಳಲ್ಲಿ ದುಡ್ಡು ಕೊಟ್ಟು ಆ ಸೇವೆಗೆ ಅಂದರೆ ಗಣೇಶ ದೇವರಿಗೆ ಮಾಡುವಂತಹ ಅಭಿಷೇಕ, ಅಲಂಕಾರ, ಪೂಜೆ ಇಂತಹ ಸೇವೆಗಳಲ್ಲಿ ಯಾವ ಒಂದು ಸೇವೆನ ಮಾಡಿಸೋದಕ್ಕೆ ನಿಮಗೆ ಶಕ್ತಿ ಇರುತ್ತೋ ಅದಕ್ಕೆ ಸ್ವಲ್ಪ 50 ರೂಪಾಯಿಂದನೂ ಕೂಡ ಕೆಲವು ದೇವಸ್ಥಾನಗಳಲ್ಲಿ ದುಡ್ಡನ್ನ ತೊಗೊಳ್ತಾರೆ ಭಕ್ತಾದಿಗಳಿಂದ. ನೀವು ಕೊಟ್ಟು ರಸೀತಿನ ಬರೆಸಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರನ ಬರೆಸಿ ಬಂದರೆ ಪೂಜೆ ಮಾಡುವಂತಹ ಸಮಯದಲ್ಲಿ ಗಣಪತಿ ಮುಂದೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರಗಳನ್ನ ಹೇಳಿ ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ಕೂಡ ದೇವಸ್ಥಾನಗಳಲ್ಲಿ ಪೂಜೆನ ಮಾಡಿರ್ತಾರೆ. ಹಾಗಾಗಿ ಶಕ್ತಿ ಇದ್ದವರು ಈ ಒಂದು ಸೇವೆನ ಮಾಡಿಸ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಮನೆಗಳಲ್ಲೇ ಗಣೇಶ ದೇವರಿಗೆ ಪೂಜೆನ ಮಾಡಿ ನಂತರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ದರ್ಶನನ ಮಾಡಿ ಬಂದು ಮನೇಲಿ ಚಂದ್ರೋದಯ ಸಮಯ
ಈ ಸಲ ಮಂಗಳವಾರ 9:50 ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಒಂದು ನಮಸ್ಕಾರನ ಮಾಡಿಕೊಂಡು ನಂತರ ಅರ್ಘ್ಯನ ಕೊಟ್ಟು ನಿಮ್ಮ ಉಪವಾಸನ ಕೈಬಿಡ್ಬೋದು. ಈ ರೀತಿ ನೀವು ಎಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ತಿರೋ ಸಂಕಷ್ಟಹರ ಚತುರ್ಥಿ ವ್ರತಾಚರಣೆಗಳನ್ನ ಅಷ್ಟೇ ಅನುಗ್ರಹ ಆಶೀರ್ವಾದನ ನೀವು ಭಗವಂತನಿಂದ ಪಡ್ಕೋಬೋದು. ಮತ್ತು ಆ ದಿನ ತಪ್ಪದೆ ಸಂಕಷ್ಟಹರ ಚತುರ್ಥಿ ವ್ರತ ಕಥೆನೂ ಕೂಡ ಓದಬೇಕು. ನಾನೇ ಮಂಗಳವಾರದೊಳಗಡೆ ನನ್ನ ವಿಡಿಯೋ ಮುಖಾಂತರ ಸಂಕಷ್ಟಹರ ಚತುರ್ಥಿ ವ್ರತಕಥೆನ ತಿಳಿಸ್ತೀನಿ. ನಿಮ್ಮ ಮನೆಗಳಲ್ಲಿ ಪುಸ್ತಕದಲ್ಲಿ ಇದೆ, ನಾವು ಪುಸ್ತಕ ಇಟ್ಕೊಂಡಿದ್ದೀವಿ ಓದ್ಬೋದು ಅಂತ ಅಂದರೆ ಓದ್ಕೊಳ್ಳಿ. ಪುಸ್ತಕ ಇಲ್ಲ ಓದೋಕ್ಕಾಗಲ್ಲ ಅಂತ ಅನ್ನೋರು ನಾನು ವಿಡಿಯೋದಲ್ಲಿ ತಿಳಿಸಿರ್ತೀನಿ. ಯಾರೆಲ್ಲ ಸಂಕಷ್ಟಹರ ಚತುರ್ಥಿ ವ್ರತಾಚರಣೆನ ಮಾಡಿರ್ತೀರೋ ಅಂಥವರು ತಪ್ಪದೆ ನಮ್ಮ ವ್ರತಾಚರಣೆ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಸಂಕಷ್ಟಹರ ವ್ರತಾಚರಣೆಯ ವ್ರತಕಥೆನೂ ಕೂಡ ಕೇಳಲೇಬೇಕು. ಕೇಳಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿಗಳು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.